ಬಿಜೆಪಿ ಟಿಕೆಟ್ ವಿಚಾರವಾಗಿ ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿ, ಅಮಿತ್ ಶಾ ಜೊತೆ ಎಲ್ಲಾ ಮಾತುಕತೆ ಆಗಿದೆ. ಮುಂಬರುವ ಮಾರ್ಚ್ 22ರಂದು ಅಂದರೆ ಶುಕ್ರವಾರ ಉಳಿದ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ ಎಂದಿದ್ದಾರೆ. ಡಿವಿ ಸದಾನಂದಗೌಡಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಆಫರ್ ನೀಡಲಾಗಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರದಿಂದ ಡಿವಿಎಸ್ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕೊನೆ ಕ್ಷಣದಲ್ಲಿ ಡಿವಿಎಸ್ಗೆ ಚಿಕ್ಕಬಳ್ಳಾಪುರ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ನಿನ್ನೆ ಬೆಳಗ್ಗೆ ದೂರವಾಣಿ ಮೂಲಕ ವರಿಷ್ಠರು ಸದಾನಂದಗೌಡ ಜೊತೆ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೊಸಕೋಟೆಯ ದೊಡ್ಡಗಟ್ಟಿನಗಬ್ಬೆ ಬಳಿಯ ಪ್ಲಾಸ್ಟಿಕ್ ವಿಂಗಡಣೆ ಗೋದಾಮಿನ ಮೇಲೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದರು. ಅಕ್ರಮವಾಗಿ ಕೆಲಸಕ್ಕೆ ಇರಿಸಿಕೊಂಡಿದ್ದ 5 ಮಕ್ಕಳನ್ನು ರಕ್ಷಿಸಿದ ಅಧಿಕಾರಿಗಳು ಪುನರ್ವಸತಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದರು. ಪ್ಲಾಸ್ಟಿಕ್ ಘಟಕದ ಮಾಲೀಕನ ವಿರುದ್ಧ ದೂರು ದಾಖಲಿಸಲಾಗಿದೆ. ದಾಖಲೆ ಇಲ್ಲದ ಅಕ್ಕಿ ಮೂಟೆ, ನಗದು, ಮದ್ಯವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ದಿಂಬಾ ಚೆಕ್ ಪೋಸ್ಟ್ನಲ್ಲಿ 4 ಲಕ್ಷ ಮೌಲ್ಯದ 280 ಮೂಟೆ ವಶಕ್ಕೆ ಪಡೆದಿದ್ದಾರೆ. ಸೂಕ್ತ ದಾಖಲೆಗಳಿಲ್ಲದೆ ಟೆಂಪೋದಲ್ಲಿ ಸಾಗಿಸಲಾಗ್ತಾ ಇತ್ತು ಎನ್ನಲಾಗಿದೆ. ಕೋವಿಯಿಂದ ಗುಂಡು ಹಾರಿ ಸಂತೋಷ್ ಸಾವನ್ನಪ್ಪಿದ್ದಾರೆ. ಕೊಡಗು ಜಿಲ್ಲೆಯ ಗಿರಗೂರಲ್ಲಿ ಘಟನೆ ನಡೆದಿದ್ದು, ಕಾವೇರಿ ಹೊಳೆಯಲ್ಲಿ ಮೀನುಗಾರಿಕೆಗೆ ತೆರಳಿದ್ದಾಗ ಕೋವಿಯಿಂದ ಆಕಸ್ಮಿಕ ಗುಂಡು ಹಾರಿರುವ ಅನುಮಾನ ಮೂಡಿದೆ. ಸಂತೋಷ್ ಜೊತೆ ತೆರಳಿದ್ದ 3 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಲಾರಿ ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ಮರಳು ಸಾಗಾಟ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸಿದರು. ಮಂಗಳೂರಿನ ಕಣ್ಣೂರಲ್ಲಿ ಮಧ್ಯರಾತ್ರಿ ರಸ್ತೆ ತಡೆದು ಧರಣಿ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ನಂಬರ್ ಪ್ಲೇಟ್ ಮಾಸಿದ್ದ ಟಿಪ್ಪರ್ಗಳನ್ನು ವಶಕ್ಕೆ ಪಡೆದಿದ್ದರು. ಮೈಸೂರು ನಗರದ ಕುಂಬಾರಕೊಪ್ಪಲಿನಲ್ಲಿ ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಭಸ್ಮವಾಗಿದೆ. ಚಾರ್ಜ್ ಹಾಕಿದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರು, ಬೈಕ್ ಸುಟ್ಟು ಕರಕಲಾಗಿದೆ. ಕುಂಬಾರಕೊಪ್ಪಲು ನಿವಾಸಿ ಗುಂಡಪ್ಪಗೆ ಸೇರಿದ ವಾಹನಗಳು ಭಸ್ಮವಾಗಿವೆ. ಪಕ್ಕದ ಮನೆ ದಂಪತಿ ಸರಸ ವಿಚಾರವು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪಕ್ಕದ ಮನೆ ದಂಪತಿ ದುರ್ವರ್ತನೆಯಿಂದ ಮಹಿಳೆ ಕುಟುಂಬಕ್ಕೆ ಕಿರಿಕಿರಿ ಉಂಟಾಗಿದೆ. ಕಿಟಕಿ ಬಾಗಿಲು ಹಾಕೊಳ್ಳಿ ಅಂತಂದ್ರೆ ಅತ್ಯಾಚಾರ, ಕೊಲೆ ಬೆದರಿಕೆ ಹಾಕ್ತಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ. ಕೌಟುಂಬಿಕ ಕಲಹಕ್ಕೆ 2 ವರ್ಷದ ಮಗು ಕೊಂದು ತಾಯಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಕೆಹಳ್ಳಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮಾರ್ಚ್ 17ರಂದು ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಪತಿ ಲಕ್ಷ್ಮೀನಾರಾಯಣ ಹಿಂಸೆ ನೀಡ್ತಾ ಇದ್ದ ಎಂದು ಚಿನ್ನ ಪೋಷಕರು ಆರೋಪಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಶಿರಸಿ ಮಾರಿಕಾಂಬಾ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇದರಿಂದ 9 ದಿನಗಳು ಜಾತ್ರೆ ನಡೆಯಲಿದೆ. ರಾಜ್ಯದ 2ನೇ ಅತಿದೊಡ್ಡ ಜಾತ್ರೆ ಎಂಬ ಖ್ಯಾತಿ ಪಡೆದಿರುವ ಜಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಬನವಾಸಿ ರಸ್ತೆಯ ಮಾರಿಗುಡಿಯಿಂದ ಬಸ್ ನಿಲ್ದಾಣದ ಗದ್ದುಗೆವರೆಗೆ ರಥೋತ್ಸವ ನಡೆಯಿತು. ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿ ಸಂಭ್ರಮಾಚರಣೆ ವೇಳೆ ಹಿಂಸಾಚಾರ ನಡೆದಿದೆ. ಆ ಪ್ರಕರಣದಲ್ಲಿ ಇದೀಗ ಮತ್ತೆ 11 ಮಂದಿಯನ್ನು ಭಯೋತ್ಪಾದನಾ ನಿಗ್ರಹ ದಳ ಅರೆಸ್ಟ್ ಮಾಡಿದೆ. ಮೊಬೈಲ್ ವಿಡಿಯೋ ಹಾಗೂ ಸಿಸಿಟಿವಿ ಆಧಾರದ ಮೇಲೆ ಬಂಧನ ಮಾಡಲಾಗಿದೆ. ಪ್ರಕರಣದಲ್ಲಿ ಈವರೆಗೆ 27 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಪ್ಯಾಲೆಸ್ತೀನಿಯರ ಮೇಲೆ ಯುದ್ಧ ಸಾರಿರುವ ಇಸ್ರೇಲ್ನ ನೀತಿ ವಿರುದ್ಧ ವಿಶ್ವಸಂಸ್ಥೆ ಕಿಡಿಕಾರಿದೆ. ಯುದ್ಧದಿಂದಾಗಿ ಗಾಜಾದಲ್ಲಿ ಆಹಾರದ ಕೊರತೆ ತೀವ್ರಗೊಂಡಿದ್ದು, ಬರಗಾಲದ ಛಾಯೆ ಆವರಿಸಿದೆ ಅಂತ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮುಖ್ಯಸ್ಥ ವೋಕರ್ ಟರ್ಕ್ ಖಂಡಿಸಿದ್ದಾರೆ. ಆಹಾರದ ಕೊರತೆ ಇರುವ ವಾಣಿಜ್ಯ ಸರಕುಗಳ ಪ್ರವೇಶಕ್ಕೆ ಇಸ್ರೇಲ್ ನಿರ್ಬಂಧ ವಿಧಿಸಿದೆ. ಇದು ಯುದ್ಧಾಪರಾಧವಾಗಿದೆ ಅಂತ ಟರ್ಕ್ ಹೇಳಿದ್ದಾರೆ. ಪೂರ್ವ ರಷ್ಯಾದ ಝೆಸ್ಟ್ ಜಿಲ್ಲೆಯ ಪಯೋನೀರ್ ಚಿನ್ನದ ಗಣಿ ಕುಸಿದು 13 ಕಾರ್ಮಿಕರು ಗಣಿಯಾಳದಲ್ಲಿ ಸಿಲುಕಿದ್ದಾರೆ. ಗಣಿಯೊಳಗಡೆ ಸುಮಾರು 410 ಅಡಿ ಆಳದಲ್ಲಿ ಕಾರ್ಮಿಕರು ಸಿಲುಕಿದ್ದು, ಕೊಳವೆ ಮೂಲಕ ಗಣಿಯಾಳಕ್ಕೆ ಆಮ್ಲಜನಕ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಅಂತ ರಷ್ಯಾದ ತುರ್ತು ಕಾರ್ಯನಿರ್ವಹಣಾ ಇಲಾಖೆ ಹೇಳಿದೆ. ವಿಶ್ವಸಂಸ್ಥೆ ಇಂದು ವಿಶ್ವದ ಸಂತೋಷಭರಿತ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಸತತ 7 ವರ್ಷಗಳಿಂದ ಫಿನ್ಲ್ಯಾಂಡ್ ಮೊದಲ ಸ್ಥಾನದಲ್ಲೇ ಮುಂದುವರೆದಿದೆ. ಈ ನಡುವೆ ಭಾರತ ವಿಶ್ವದ ಸಂತೋಷಭರಿತ ರಾಷ್ಟ್ರಗಳ ಪಟ್ಟಿಯಲ್ಲಿ 126ನೇ ಸ್ಥಾನಕ್ಕೆ ಕುಸಿದಿದೆ.